ನಮಸ್ಕಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ ಅವರು ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ರು. ನನಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಜೊತೆಗೆ ಕೆಲವು ಪುಸ್ತಕಗಳು ಬೇಕು ಅಂತೇಳಿ ಒಂದು ಅರ್ಜಿ ಸಲ್ಲಿಸಿದ್ರು. ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕಾರ ಮಾಡಿ ಅದನ್ನ ವರ್ಗಾವಣೆ ಮಾಡಿತ್ತು. ಅಂದ್ರೆ ನೀವು ಎಸಿಎಂಎಂ ಕೋರ್ಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸ್ಕೊಳ್ಳಿ, ಹೈಕೋರ್ಟ್ಗೆ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಮೊದಲು ಅಲ್ಲಿಗೆ ಅರ್ಜಿ ಸಲ್ಲಿಸಿದ ನಂತರ ಆಮೇಲೆ ಹೈಕೋರ್ಟ್ ಬನ್ನಿ ಅಂತ ಒಂದು ವರ್ಗಾವಣೆಯನ್ನ ಮಾಡಿತ್ತು. ಆದ್ರೆ ಇವತ್ತು ಆ ಅರ್ಜಿ ವಿಚಾರಣೆ 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಅಲ್ಲೂ ಕೂಡ ಇವಾಗ ಅರ್ಜಿ ತಿರಸ್ಕಾರ ಆಗಿದೆ. ಅಂದ್ರೆ ಮನೆ ಊಟ ಕೊಡ್ಲಿಕ್ಕೆ ಬರಲ್ಲ, ಹಾಸಿಗೆನೂ ಕೊಡ್ಲಿಕ್ಕೆ ಬರಲ್ಲ, ಜೊತೆಗೆ ಯಾವುದೇ ಪುಸ್ತಕಗಳಾಗ್ಲಿ ಇನ್ನೊಂದಾಗ್ಲಿ ಸವಲತ್ತುಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ಅವಕಾಶಗಳು ಇಲ್ಲ ಅಂತೇಳಿ ನಿರಾಕರಣೆ ಮಾಡಿದ್ದಾರೆ. ಅಂದ್ರೆ ನಿರಾಕರಣೆಗೂ ಮುಂಚೆ ಈ ನಮ್ಮ ವಕೀಲರು ಅಂದ್ರೆ ದರ್ಶನ್ ಪರ ವಕೀಲರು ಇರ್ಬೋದು ಅಥವಾ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರ ಒಂದು ಕಡೆಯಿಂದ ವಾದಗಳನ್ನ ಕೇಳಿ ತಿರಸ್ಕಾರ ಮಾಡಲಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊಟ್ಟಂತ ರೀಸನ್ಗಳು ಅಂದ್ರೆ ಅರ್ಜಿ ಸಲ್ಲಿಸಿ ಅಂದ್ರೆ ಮನೆ ಊಟ ಏನಕ್ಕೆ ಬೇಕು ಅನ್ನೋ ಒಂದು ರೀಸನ್ ಏನ್ ಕೊಟ್ಟಿದ್ರು ಆ ಆಧಾರದ ಮೇಲೆ ವಾದ ವಿವಾದಗಳು ನಡೀತೀವಿ ಇವತ್ತು. ಅಂದ್ರೆ ಅರ್ಜಿ ಸಲ್ಲಿಸಿರೋ ಅಂಶ ಏನ್ ಮೆನ್ಷನ್ ಮಾಡಿದ್ರು ಅಂದ್ರೆ ದರ್ಶನ್ ಅವ್ರ ಕಡೆಯಿಂದ ನನಗೆ ಆರೋಗ್ಯ ಸಮಸ್ಯೆ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ಅದ್ ಜೊತೆಗೆ ನನಗೆ ವೈರಲ್ ಫೀವರ್ ಆಗಿದೆ, ಆಮೇಲೆ ನನಗೆ ಸ್ವಲ್ಪ ಕೈ ನೋವಿದೆ, ಅದರಿಂದ ನನಗೆ ಮನೆ ಊಟ ಕೊಟ್ರೆ ಸೂಕ್ತ ಆಗುತ್ತೆ ಅಂತೇಳಿ ಒಂದು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನ ಮಾಡಿದ್ರು. ಕೈ ನೋವು ಊಟಕ್ಕೂ ಸಂಬಂಧ ಇಲ್ಲ, ಜೊತೆಗೆ ಜ್ವರ ಏನಾದ್ರೂ ಇದ್ರೆ ಅಲ್ಲೇ ವೈದ್ಯರು ಇರ್ತಾರೆ, ಅವರ ಸಲಹೆ ಮೇರೆಗೆ ಏನ್ ತಿನ್ಬೋದು ಏನ್ ತಿನ್ಬಾರ್ದು ಅದನ್ನ ನೋಡ್ಕೊಂಡು ಜೈಲಲ್ಲೇ ನಿಮಗೆ ಊಟವನ್ನು ವ್ಯವಸ್ಥೆ ಮಾಡಿಕೊಡ್ಲಾಗತ್ತೆ. ಆದ್ರೆ ಮನೆ ಊಟದಿಂದ ತರಿಸ್ಕೊಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮಗೆ ಏನಾದ್ರೂ ಲೂಸ್ ಮೋಷನ್ ಅದೇ ಏನೇ ಇದ್ರೂ ಅಲ್ಲೇ ಆಸ್ಪತ್ರೆ ಇದೆ, ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ಒಂದು ವಾದವನ್ನ ಮಾಡಿದ್ರು. ಅದರ ಜೊತೆಗೆ ಒಂದು ವಿವರಣೆ ಕೂಡ ಕೊಟ್ರು. ಅಂದ್ರೆ ಜೈಲಿನಲ್ಲಿ ಯಾವ ರೀತಿ ಅಡಿಗೆ ಮಾಡಲಾಗತ್ತೆ, ಯಾವ ರೀತಿ ಫೆಸಿಲಿಟಿಗಳಿದೆ ಅನ್ನೋದನ್ನು ಕೂಡ ವಾದ ಮಾಡಿದ್ರು. ಅಂದ್ರೆ ಜೈಲಲ್ಲೂ ಕೂಡ ಯಾರು ಅಡಿಗೆ ಮಾಡ್ತಾರೋ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿ ಅಂದ್ರೆ ಫಿಸಿಕಲಿ ಜೊತೆಗೆ ಮೆಂಟಲಿ ಎರಡೂ ರೀತಿಯಾದಂತ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿ ಅದಾದ ಮೇಲೆ ಅವ್ರನ್ನ ಅಡಿಗೆ ಮಾಡ್ಲಿಕ್ಕೆ ಬಿಡ್ತಾರೆ. ಇದು ವಾರ ವಾರ ಕೂಡ ಅವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಗಳು ನಡೀತಾ ಇರ್ತವೆ. ಜೊತೆಗೆ ಅದು ಸಿಸಿಟಿವಿ ಅಂಡರ್ನಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವಂತ ಕೆಲಸ ನಡೆಯುತ್ತೆ, ಬಡಿಸುವಂತ ಕೆಲಸವನ್ನು ನಡೆಯುತ್ತೆ. ಯಾಕಂದ್ರೆ ಕೈದಿಗಳ ಆರೋಗ್ಯ ಕಾಪಾಡೋದು ಜೈಲಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ. ಅದ ಮೇಲೆ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದರೆ ಅಥವಾ ಬೇರೆ ಹೆಚ್ಚು ಕಮ್ಮಿ ಆದರೆ ಅವರ ಒಂದು ತಲೆದಂಡ ಆಗುವಂತ ಅವಕಾಶಗಳಿರುತ್ತೆ. ಅದರಿಂದ ಬೇರೆ ಹೊರಗಡೆ ಬರ್ತಕ್ಕಂಥ ಆಹಾರವನ್ನ ಒಳಗಡೆ ಸೇರಿಸಬಾರ್ದು. ಅಪ್ಪಿತಪ್ಪಿ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಕೊಡೋದಾದ್ರೆ ಬಿಸ್ಕೆಟ್ ಇರ್ಬೋದು ಅಥವಾ ಯಾವ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನ ಕೊಡಬಹುದೇ ವಿನಃ ಊಟದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮನೆಯಿಂದ ಊಟ ಒಂದು 3 ಹೊತ್ತು ಊಟ ಹೋಗೋ ತರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ವಾದವನ್ನ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದರ್ಶನ್ ಅವರ ವಕೀಲರು ಕೂಡ ವಾದವನ್ನ ಮಾಡೋದಾಗಿದೆ. ಇಲ್ಲ ನಮ್ಮವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಕೈ ನೋವಿದೆ. ಅದಾದ್ಮೇಲೆ ಅವರು ಒಬ್ರು ಚಿತ್ರನಟರು. ಅವರು ಒಂದು ದೇಹ ಸೌಂದರ್ಯವನ್ನ ಬಹಳ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಎಲ್ಲೋ ಒಂದು 10 ಕೆಜಿ ಕಡಿಮೆ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳ್ತಾ ಇದೆ. ಅದರಿಂದ ಅವರು ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ. ಜಿಮ್ ಮಾಡ್ತಾ ಇದ್ದಂಥವ್ರು, ವ್ಯಾಯಾಮಗಳಲ್ಲಿ ತೊಡಗಿದ್ದಂಥವ್ರು. ಇಂಥವ್ರಿಗೆ ಆಹಾರ ಪದ್ಧತಿ ಸ್ವಲ್ಪ ಸೆಟ್ ಆಗ್ತಾ ಇಲ್ಲ. ಅದರಿಂದ ನಾವು ಕೇಳ್ತಾ ಇದ್ದೀವಿ ವಿನಃ ಬೇರೆ ರೀತಿ ಅಲ್ಲ ಅಂತೇಳಿ ವಾದ ಮಾಡೋಣ. ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತೆ ನಮ್ಮ ಪ್ರಸನ್ನಕುಮಾರ್ ಅವರು ಅಂದ್ರೆ ಆ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು ಕೂಡ ವಾದ ಮಾಡಿದ್ರು. ಯಾವ ರೀತಿ ವಾದ ಮಾಡೋದು ಅಂದ್ರೆ ಬೇರೆ ಕೈದಿ ಆಗಿದ್ರೆ ಅಂದ್ರೆ ಬೇರೆ ಆರೋಪದಲ್ಲಿ ಏನಾದ್ರೂ ದರ್ಶನ್ ಅವರು ಇದ್ರೆ ಅವರಿಗೆ ಊಟದ ವ್ಯವಸ್ಥೆ ಮಾಡ್ಬೋದಾಗಿತ್ತೇನೋ. ಆದರೆ ಇವರು ಕೊಲೆ ಆರೋಪದಲ್ಲಿ ಹೋಗಿರೋದ್ರಿಂದ ಇವರಿಗೆ ಊಟದ ವ್ಯವಸ್ಥೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ವರದಕ್ಷಿಣೆ ಕಿರುಕುಳನೋ ಅಥವಾ ಯಾವುದೋ ಪಿಕ್ ಪ್ಯಾಕೆಟೋ ಯಾವುದೋ ಕಳ್ಳತನದ ಕೇಸೋ ದರೋಡೆ ಕೇಸು ಇಂಥ ಕೇಸ್ಗಳಲ್ಲಿ ಹೋದವರಿಗೆ ಬೇಕಾದ್ರೆ ಯಾವುದೋ ಒಂದು ವ್ಯವಸ್ಥೆ ಮಾಡಬಹುದೇ ವಿನಃ ಪೂರ್ತಿ ಸಂಪೂರ್ಣವಾಗಿ ಅಂದ್ರೆ ಇವರು ಕೊಲೆ ಆರೋಪದಲ್ಲಿ ಹೋದವರಿಗೆ ಯಾವುದೇ ಕಾರಣಕ್ಕೂ ಮನೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ವಾದ ಮಾಡಿದ್ರು. ಜೊತೆಗೆ ಆ ಕಾಯ್ದೆಗಳು ಅಂದ್ರೆ ಜೈಲಲ್ಲೇ ಇರತಕ್ಕಂಥ ಕೆಲವು ಕಾಯ್ದೆಗಳ ಪ್ರಕಾರನೂ ಕೂಡ ಒಂದು ವಿವರಣೆಯನ್ನ ಕೊಟ್ಟು ಅವ್ರು ಈ ರೀತಿ ಒಂದು ಏನಾದ್ರೂ ಆ ಕೈದಿಗಳು ಬಂದಾಗ ಊಟದ ವ್ಯವಸ್ಥೆ ಹೇಗಿರಬೇಕು ಅನ್ನೋ ಒಂದು ಕಾಯ್ದೆಯನ್ನ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಜೈಲಲ್ಲೇ ಕೆಲವು ಕಾಯ್ದೆಗಳಿದೆ, ಊಟದ ವ್ಯವಸ್ಥೆಗಳಿದೆ. ಅದರಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಮನೆ ಊಟ ಅನ್ನೋ ಒಂದು ಪ್ರಸ್ತಾಪನೂ ಕೂಡ ಆಗಿಲ್ಲ. ಅಂದ್ರೆ ಕಾನೂನಲ್ಲೂ ಕೂಡ ಈ ರೀತಿ ನೀತಿಗಳು ಇಲ್ಲ. ಅಂದಮೇಲೆ ಇದು ವ್ಯವಸ್ಥೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ವಾದ ಮಾಡಿದ್ರು. ಈ ವಾದ ವಿವಾದಗಳನ್ನೆಲ್ಲ ಆಲಿಸಿದಂತ ನ್ಯಾಯಾಧೀಶರು ಇಲ್ಲ ಊಟ ಕೊಡ್ಲಿಕ್ಕೆ ಬರೋದಿಲ್ಲ, ಈ ರೀತಿ ಸವಲತ್ತುಗಳನ್ನ ಮಾಡಿಕೊಟ್ರೆ ಬೇರೆ ಕೈದಿಗಳು ಕೇಳ್ತಾರೆ. ಅಂದ್ರೆ ಇವರು ಇದೇ ಕೇಸ್ನಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರು ಕೂಡ ಈ ಕೇಸ್ನಲ್ಲಿ 17-18 ಜನ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ವಿಚಾರಣಾ ಕೈದಿಯಾಗಿ ಇನ್ನು ಪರಪ್ ನಗರದ ಜೈಲಲ್ಲಿ ಇದ್ದಾರೆ. ಅದರಿಂದ ದರ್ಶನ್ ಅವರು ಒಬ್ಬರು ಕೊಟ್ಟ ತಕ್ಷಣ ಬೇರೆ ಆರೋಪಿಗಳು ಕೇಳಬಹುದು ಅಥವಾ ಅದನ್ನ ನೋಡಿ ಬೇರೆ ಕೈದಿಗಳು ಕೇಳಬಹುದು, ನನಗೆ ಮನೆ ಊಟ ಬೇಕು ಅಂತ ವ್ಯವಸ್ಥೆಗಳನ್ನ ಕೇಳಬಹುದು. ಅವಾಗ ಅದು ಜೈಲಾಗಿರೋದಿಲ್ಲ, ಬೇರೆ ರೀತಿ ಆಗುತ್ತೆ. ಅದರಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ
ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ನಿರಾಕರಣೆಯನ್ನು ಮಾಡಿದ್ರು. 6 ನ್ಯಾಯಾಧೀಶರು ತಿರಸ್ಕರಿಸಿದ ನಂತರ ಇದೇ ರಾಘವೇಂದ್ರ ಅಂದ್ರೆ ದರ್ಶನ್ ಪರ ವಕೀಲರು ಆ ಅರ್ಜಿಯನ್ನ ಮತ್ತೆ ಹೈಕೋರ್ಟ್ ಕಡೆ ಹಾಕಿದ್ದಾರೆ. ಅಂದ್ರೆ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಈಗ ನನಗೆ ಊಟ ಬೇಕೇ ಬೇಕು, ನಮ್ಮ ದರ್ಶನ್ ಅವ್ರಿಗೆ, ನಮ್ಮ ಆರೋಪಿಗೆ, ನಮಗೆ ನಮ್ಮ ಕ್ಲೈಂಟ್ ಏನಿದಾರೋ ಅವ್ರಿಗೆ ಕೊಡಬೇಕಾಗತ್ತೆ, ನಮಗೊಂದು ಸ್ವಲ್ಪ ಅವಕಾಶಗಳನ್ನ ಮಾಡಿಕೊಡಿ ಅಂತೇಳಿ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಅಲ್ಲೂ ಕೂಡ ಅರ್ಜಿಯನ್ನ ವಿಚಾರಣೆ 29ನೇ ತಾರೀಕು ಇದೇ ತಿಂಗಳು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆಯಲ್ಲಿ ಏನಾಗುತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.